ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಶ್ರೀಧಾ ಕೋಚಿಂಗ್ ಸೆಂಟ್ರಿಗೆ ಸ್ವಾಗತ. ಓಕೆ, ಇವಾಗ ನಾನು ನಿನ್ನೆ ನಿಮಗೆ ಹೇಳಿದ್ದೆ ಯಾವ ರೀತಿ ನಾವು ಕಲರ್ ಮಾಡಬೇಕು ಆನ್ ಟೈಮ್ ಮತ್ತು ಲೇಟ್ ಅಂತ ಕಂಟೆಂಟ್ಸ್ ಮೇಲೆ ಕಲರ್ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೆ. ಇವತ್ತೇನು ಕೊಡ್ತಿದ್ದೀನಿ ಅಂತಂದರೆ, ನನಗೆ ರಿಸಲ್ಟ್ ಇದೆ. ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ ಅಂತ ತಿಳ್ಕೊಳ್ಳಿ. ನನಗೆ ರಿಸಲ್ಟ್ ಬಂದ್ಬಿಟ್ಟಿದೆ, ಆಲ್ರೆಡಿ ಟೋಟಲ್ ಮಾರ್ಕ್ಸ್ ಗೊತ್ತಾಗಿದೆ ಅವ್ರದ್ದು. ನಾನು ಇದರಲ್ಲಿ ನನಗೆ ಟಾಪ್ ಫಸ್ಟ್ ರ್ಯಾಂಕ್ ಯಾರು, ಸೆಕೆಂಡ್ ರ್ಯಾಂಕ್ ಯಾರು, ಯಾರು ಜಾಸ್ತಿ ತೊಗೊಂಡಿದ್ದಾರೆ ಮಾರ್ಕ್ಸ್ ಅನ್ನೋದು ನನಗೆ ಬೇಕಾಗಿದೆ ಅಂತ ತಿಳ್ಕೊಳ್ರಿ. ಅವಾಗ ಯಾವ ರೀತಿ ಕಂಡುಹಿಡಿಯೋದು? ನಾನು ಒನ್ ಬೈ ಒನ್ ಹೋಗಿ ಇವ್ರು ಜಾಸ್ತಿ ತೊಗೊಂಡಿದ್ದಾನ, ಇವ್ರು ಜಾಸ್ತಿ ತೊಗೊಂಡಿದ್ದಾನ, ನಾನು ಒಬ್ರೊಬ್ರದೇ ಚೆಕ್ ಮಾಡ್ಕೊಂತ ಹೋದರೆ ನನ್ನ ಟೈಮ್ ಆಗುತ್ತಾ, ಹೌದಾ? ಅಥವಾ ನಾನು ಏನಾದರೂ ಬೇರೆ ರೀತಿ ಒನ್ ಬೈ ಒನ್ ಯಾವುದಾದ್ರೂ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಹೋದರೆ ಲೇಟ್ ಆಗುತ್ತೆ. ಸೊ ಯಾವ ರೀತಿ ಚೆಕ್ ಮಾಡ್ಬೋದು ಅಂದರೆ, ವಿತಿನ್ ಸೆಕೆಂಡಲ್ಲೇ ಕಂಡುಹಿಡಿಬೋದು. ಯಾವ ರೀತಿ ಅಂದರೆ, ಬೈ ಯೂಸಿಂಗ್ ಕಂಡೀಷನಲ್ ಫಾರ್ಮೇಟ್. ನಾನೆಲ್ಲ ಸೆಲೆಕ್ಟ್ ಮಾಡ್ತಿದ್ದೀನಿ ಡೇಟಾನ, ಕಂಡೀಷನಲ್ ಫಾರ್ಮೇಟಿಗೆ ಹೋಗ್ತಿದ್ದೀನಿ. ಮತ್ತು ಕಂಡೀಷನಲ್ ಫಾರ್ಮೇಟಿಗೆ ಹೋಗಿ ಇಲ್ಲಿ ಟಾಪ್ ಆ್ಯಂಡ್ ಬಾಟಮ್ ಅಂತದ್ದು ನನಗೆ ಟಾಪ್ 10 ಅಲ್ಲಿ ಇರೋದು ಯಾರ್ಯಾರಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಬೇಕು. ಮತ್ತೆ ಬಾಟಮ್ 10 ಯಾರಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ ಫಿಲ್ ಆಗ್ಬೇಕಂತಂದು ಹಾಕಿದ್ರೆ ನೋಡಿ. ಈಗ ನಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ, ಟಾಪ್ 10 ಕರೆಕ್ಟ್ ಬರ್ತಾ ಇದೆ ಇಲ್ಲ ಅಂತಂದು. ಓಕೆ, ನಾನೇನು ಮಾಡ್ತೀನಿ, ಫಿಲ್ಟರ್ ಬೈ ಕಲರ್ ಹಾಕ್ತೀನಿ. ಯಾವುದಂದ್ರೆ ಗ್ರೀನ್ ಕಲರಲ್ಲಿ ನೋಡಿ. ಗ್ರೀನ್ ಕಲರಲ್ಲಿ ನೋಡಿ ನೀವು 1 2 3 4 5 6 7 8 9 10. ಓಕೆ, ಕರೆಕ್ಟ್ 10 ರ್ಯಾಂಕಿಂಗ್ ಅಲ್ಲಿ ಇಲ್ಲಿ ಆಲ್ರೆಡಿ ನಾನು ರ್ಯಾಂಕ್ ಹಾಕಿದ್ದೆ, ರ್ಯಾಂಕ್ ಫಾರ್ಮುಲಾ ಹಾಕಿದ್ದೀನಿ. ಅದ್ರ ಪ್ರಕಾರ ನೋಡಿದ್ರೆ ನನಗೆ ಕರೆಕ್ಟಾಗಿ ಹೈಲೈಟೆಡ್ ಆಗ್ತಿದೆ. ಈ ರೀತಿನೂ ಚೆಕ್ ಮಾಡ್ಬೋದು ವಿತೌಟ್ ರ್ಯಾಂಕ್ ಫಾರ್ಮುಲಾ ಹಾಕ್ಲಾರ್ದೇ ಟಾಪ್ 10 ಎಂಪ್ಲಾಯೀಸ್ಗಳನ್ನು, ಸಾರಿ ಸ್ಟೂಡೆಂಟ್ಸ್ಗಳನ್ನು. ಮತ್ತು ಇನ್ನೊಂದು ನೋಡಿ, ನಾನು ಬಾಟಮ್ ನೋಡ್ತಿದ್ದೀನಿ ನೋಡಿ. ಇಲ್ಲಿ ಫೈನಲ್ ಬಾಟಮ್ಸಲ್ಲಿ ಯಾರು ರ್ಯಾಂಕ್ ಇದ್ದಾರೆ ಅವ್ರದ್ದೆಲ್ಲ ರಿಸಲ್ಟ್ ಬಂದಿದೆ ಅವ್ರದ್ದೆಲ್ಲ. ಓಕೆ, ಇವಾಗ ನಾನು ನಿನ್ನೆ ಹೇಳಿದಂಗೆ ನಾನೇನಾದರೂ ಈ ಯಾವುದಾದ್ರೂ ಫಾರ್ಮುಲಾ ಆಲ್ರೆಡಿ ನಾನು ಇಲ್ಲಿ ಪಾಸ್ ಆ್ಯಂಡ್ ಫೇಲಲ್ಲಿ ನಾನು ಫಾರ್ಮುಲಾ ಕೈದ್ದೀನಿ. ಯಾರ್ಯಾರು ಪಾಸ್ ಆಗಿದ್ದಾರೆ ಅವರೆಲ್ಲ ಗ್ರೀನ್ ಕಲರಲ್ಲಿ ಶೋ ಆಗಬೇಕು, ಫೇಲ್ ಆದವರು ರೆಡ್ ಕಲರಲ್ಲಿ ಶೋ ಆಗಬೇಕಂತ ಹಾಕಿದ್ದೀನಿ. ನಾನು ಜಸ್ಟ್ ಫಾರ್ಮುಲಾ ಕಾಪಿ ಮಾಡ್ತೀನಿ ನೋಡಿ. ಈ ಫಾರ್ಮುಲಾ ಕಾಪಿ ಮಾಡಿದ ತಕ್ಷಣ ನೋಡಿ ಎಲ್ಲರೂ ಪಾಸ್ ಫೇಲ್ ಅನ್ನೋದು ಗೊತ್ತಾಗ್ಬಿಡುತ್ತೆ, ಯಾರ್ಯಾರು ಪಾಸ್ ಆಗಿದ್ದಾರೆ. ಇವಾಗ ನಾನು ಯಾವ್ದಾದ್ರು ಹಿಂದಿನ 32 ಮಾಡಿದೆ ಅಂದರೆ ಇವನು ಫೇಲ್ ಆಗ್ತಾನೆ. ಫೇಲ್ ಜೊತೆಗೆ ಮತ್ತೆ ಒಂದು ಕಲರ್ ಕೂಡ ಕಲರ್ ಕೋಡಿಂಗ್ ಕೂಡ ಚೇಂಜ್ ಆಗುತ್ತೆ. ಇದರಿಂದ ನಾವು ಈಸಿ ರೆಕಗ್ನೈಸ್ ಮಾಡ್ಬೋದು ನಾವು ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನೋದನ್ನು ನಾವು ಫಿಲ್ಟರ್ ಹಾಕೊಂಡು ನೋಡ್ಕೋಬೋದು. ನಾವು ಗ್ರೀನ್ ಚೆಕ್ ಮಾಡಿ ಎಷ್ಟು ಔಟ್ ಆಫ್ 89 ಪೀಪಲ್ಸಲ್ಲಿ ಇಲ್ಲಿ ಶೋ ಆಗ್ತಿದೆ ನೋಡಿ. 89 ಪೀಪಲ್ಸಲ್ಲಿ 37 ಪೀಪಲ್ಸ್ ಪಾಸ್ ಆಗಿದ್ದಾರೆ, ಉಳಿದವರೆಲ್ಲ ಫೇಲ್ ಆಗಿದ್ದಾರೆ ಅಂತಂದು ನಾವು ಈ ರೀತಿ ಚೆಕ್ ಮಾಡ್ಬೋದು. ಇವಾಗ ಇನ್ನೊಂದು ಸೀನರಿ ಹೇಳ್ತೀನಿ. ಇವಾಗ ನಾನೇನು ಮಾಡ್ಬಿಟ್ಟಿರ್ತೀನಿ ಅಂತಂದರೆ, ಬಸವರಾಜ್ ಅಂತ ಇರುತ್ತೆ, ಯಾರೋ ಒಬ್ರು ನೇಮ್ ಇರುತ್ತೆ. ಅವ್ರ ನೇಮಲ್ಲಿ ನಾನೇನು ಮಾಡ್ಬಿಡ್ತೀನಿ, ಅಟೆಂಡೆನ್ಸ್ ನಾನು ಅಪ್ಡೇಟ್ ಮಾಡಬೇಕಾದ್ರೆ ಈ ನಾನೇನಾದರೂ ರಿಸಲ್ಟ್ ಅಪ್ಡೇಟ್ ಮಾಡಬೇಕಾದ್ರೆ ಈ ರಿಸಲ್ಟ್ಗಳನ್ನು ಅಪ್ಡೇಟ್ ಮಾಡ್ತಿರ್ತೀವಲ್ಲ, ಅವಾಗ ಮಿಸ್ಟೇಕ್ ಆಗಿ ಇನಿಷಿಯಲ್ ಹಾಕೋದು ಮಾಡ್ತೀವಿ. ಯಾಕಂದ್ರೆ ಬಸವರಾಜ್ ಕೆ ಅಂತ ಇರ್ತಾನೆ, ಬಸವರಾಜ್ ಜೆ ಅಂತ ಇರ್ತಾನೆ, ಬಸವರಾಜ್ ಅಂತ ಇರ್ತಾನೆ. ನಾವು ಅವ್ರದ್ದು ಫುಲ್ ಹೆಸರು ಹಾಕೋದಿಲ್ಲ, ಬಸವರಾಜ್ ಅಂತ ಹೊಡೆದು ನಾವು ನಮ್ಗೆ ಯಾಕಂದ್ರೆ ಆ ಮೈಂಡಲ್ಲಿ ಇರೋದಕ್ಕೋಸ್ಕರ ಹಂಗೆ ಮಾಡಿಬಿಡ್ತೀವಿ, ಹೌದಿಲ್ಲ? ಅವಾಗ ನಾವು ಯಾವ ರೀತಿ ಅದನ್ನು ಫೈಂಡ್ ಔಟ್ ಮಾಡೋದು? ಈಗ ಹಾಕಿದ್ದೀರ, ಒಂದು ಹಾಕಿದಿರೋ ಅಥವಾ ಇಬ್ಬರು ಹಾಕಿದ್ರೆ ಓಕೆ. ನೀವು ಆಲ್ರೆಡಿ ಎಷ್ಟು ಅಂದರೆ 90 ಜನದ್ದು ನೀವು ರಿಸಲ್ಟ್ ಮಾಡಿಬಿಟ್ಟಿದ್ದೀರಿ. ಇವಾಗ ನಾ 90 ಜನದ್ದು ನಾನು 1 ಬೈ 1 ಚೆಕ್ ಮಾಡ್ಕೊಂಡು ಕೂತ್ಕೊಂಡು ಇಲ್ಲಿ ನೋಡಿ ಬಸವರಾಜ್ ಅಂತ ಇಬ್ಬರಿದ್ದಾರೆ, ಮತ್ತೆ ಎಲ್ಲಿದ್ದಾನೆ ಅಂತಂದು ಒಬ್ಬೊಬ್ಬಂದೇ ಹುಡ್ಕೊಂಡು ಕೂಡೋಕ್ಕಿಂತ ಈಸಿ ಮೆಥಡ್ ಇದೆ. ಅದನ್ನೇನಂತೀವಿ ನಾವು, ಯಾವ ರೀತಿ ಕಂಡುಹಿಡಿಯೋದಂದರೆ, ಜಸ್ಟ್ ನೀವು ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಬೈ ಯೂಸಿಂಗ್ ಕಂಡೀಷನಲ್ ಫಾರ್ಮೇಟ್ ಅದನ್ನು ಕಂಡುಹಿಡಿಬೋದು. ಯಾವ ರೀತಿ ಅಂತಂದರೆ, ಇಲ್ಲಿ ನೋಡ್ರಿ, ಡುಪ್ಲಿಕೇಟ್ ವ್ಯಾಲ್ಯೂಸ್ ಅಂತಿದೆ. ನಾನು ಡುಪ್ಲಿಕೇಟ್ ವ್ಯಾಲ್ಯೂಸ್ ಎಂಟ್ರಿ ಹೊಡಿತೀನಿ. ನಾನು ಎಂಟ್ರಿ ಹೊಡಿದ ತಕ್ಷಣ ನಾನು ಫಿಲ್ಟರ್ ಹಾಕ್ತೀನಿ. ಜಸ್ಟ್ ಫಿಲ್ಟರ್ ಬೈ ಕಲರ್ ಹಾಕ್ತೀನಿ. ನೋಡಿ ಇಲ್ಲಿ ಬಸವರಾಜ ಅಂತ ಒಂದು ಎಷ್ಟು ಜನ ಇದ್ದಾರೆ, 1 2 3. ನಾನೇನು ಮಾಡ್ತೀನಿ, ಈ ಬಸವರಾಜನ ಚೆಕ್ ಮಾಡ್ತೀನಿ. ನನ್ನ ರಿಸಲ್ಟ್ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡು ಮೇಲೆ ನಾನೇನು ಅಪ್ಡೇಟ್ ಮಾಡಿರ್ತೀನಿ ಅದು ಚೆಕ್ ಮಾಡ್ತೀನಿ ಯಾವ್ದಾದ್ರು ಮಾರ್ಕ್ಸು. ಇವನು ಬಸವರಾಜ್ ಅಲ್ಲ, ಬಸವರಾಜ್ ಕೆ ಅಂತ ಹಾಕಿದರೆ ನೋಡಿ, ಈ ಬಸವರಾಜ್ ಇನ್ನೇ ಇಬ್ಬರು ಬಸವರಾಜ್ ಇದ್ದಾರೆ, ಹೌದಾ? ಇವನು ಓಕೆ, ಬಸವರಾಜ್ ಯಾರೋ ಇನ್ನೊಂದು ಹೆಸರು ಹಾಕ್ತೀನಿ, ಜೆ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಇವ್ರದ್ದು ಇನ್ಶಿಯಲ್ ಜೆ ನೋಡಿ. ಇವ್ರದ್ದು ಏನು ಡುಪ್ಲಿಕೇಟಲ್ಲಿ ನಾವು ರೆಡ್ ಕಲರಲ್ಲಿ ಹೈಲೈಟ್ ಮಾಡಿದ್ವಿ ಅದು ಹೋಯ್ತು. ಈಗ ಶರಣ ಬಸವ ಅಂತಿದೆಯಲ್ಲ, ಶರಣ ಬಸವ ಅಂತ ಅಂದು ಹಾಕಿ ಹೂಗಾರ ಅಂತ ಹಾಕಿದ್ನಂದ್ರೆ ನೋಡಿ, ಶರಣ ಬಸವ ಅಂತಂದು 2 ಆಗ್ತವೆ. ಈ ರೀತಿ ನಾವು ಡುಪ್ಲಿಕೇಟ್ಸ್ಗಳನ್ನು ಫೈಂಡ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಒಬ್ಬೊಂದೇ ಮಾರ್ಕ್ಸನ್ನ ಡಬಲ್ ಹಾಕಿದಾಗ ಮತ್ತೆ ಅಲ್ಲಿ ನೀವು ಯಾರಿಗಾದ್ರೂ ಬೇರೆ ಡೇಟಾ ಕಳಿಸಿದ್ರೆ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಬೇಕು, ಇದು ಕಷ್ಟ ಆಗುತ್ತೆ. ಈ ರೀತಿ ಬಹಳ ವರ್ಕ್ಗಳನ್ನು, ಈ ರೀತಿ ಮಾಡೋ ವರ್ಕ್ಗಳನ್ನು ನಾವು
ಆಫೀಸಲ್ಲಿ ಯೂಸ್ ಮಾಡ್ತೀವಿ ಈ ರೀತಿ ಎಕ್ಸೆಲ್ಗಳನ್ನು. ಯಾಕಂದರೆ ಇದರಿಂದ ನಮ್ಮ ಕೆಲಸ ಏನಂತಂದರೆ ವಿ 20 to 40 ಮಿನಿಟ್ಸ್ ಮಾಡೋ ಕೆಲಸನ 2 to 3 ಮಿನಿಟ್ಸಲ್ಲಿ ನಾವು ಕಂಪ್ಲೀಟ್ ಮಾಡ್ಬೋದು. ಇದರಿಂದ ಭಾಳ ಆಫೀಸಲ್ಲಿ ಹೆಲ್ಪ್ ಆಗುತ್ತೆ. ಇದರಿಂದ ಎರರ್ಸ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ಸ್ಕಿಲ್ ಸೆಟ್ಸ್ಗಳನ್ನು ಕಲಿಬೇಕಂತಂದರೆ ನೀವು ಏನಂತಂದರೆ ನನ್ನ ಶ್ರೀಧಾ ಕೋಚಿಂಗ್ ಸೆಂಟರ್ ಅಂತಿದೆ, ಅದನ್ನು ನೀವು ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಲು ಇದೆ, ಇನ್ಸ್ಟಾಗ್ರಾಮ್ ಚಾನಲ್ಲು ಇದೆ, ಅದನ್ನು ಫಾಲೋ ಮಾಡಿ. ನಿಮಗೆ ಡೈಲಿ ಒಂದೊಂದು ನ್ಯೂ ಟ್ರಿಕ್ಸ್ಗಳನ್ನು ಇದರಲ್ಲಿ ನಾವು ಹೇಳಿಕೊಡ್ತಿರ್ತೀವಿ. ಥ್ಯಾಂಕ್ ಯು ಸೋ ಮಚ್.